ನಾನು ಕೇರಳ ಮಂತ್ರವಾದಿ. ಹೌದಾ? ಮಂತ್ರವಾದಿ. ಕೇರಳ ಇರುವುದು ಯಾವುದು? ಕೇರಳದ ಕೋಳಿಕೋಡಿನಲ್ಲಿ ಮಂತ್ರವಾಗಿದ್ದವ. ಕೋಳಿಗುಡಿಯಿಂದ ಬಂದೆ ಕಂಡು ಕೋಳಿಗುಡಿಯಿಂದ ಬಂದದಲ್ಲ, ಮತ್ತೆ ಕೇರಳದ ಕೋಳಿಕೋಡು ಆ ಊರು ಅಲ್ಲಿಂದ ಬಂದವರು. ಅಲ್ಲಿಂದೇ ಬಂದವರು. ಮೂಲತಃ ನಾನು ಕೃಷಿಕನಾಗಿದ್ದವ ಸ್ವಾಮಿ. ಹೌದಾ? ಹೌದು. ಈಗ ಈಗ ಕೃಷಿಕನಾಗಿದ್ದವ ನನ್ನ ವಿರೋಧಿ ಒಬ್ಬ ಇದ್ದಾನೆ. ಆ ವಿರೋಧಿಗೋಸ್ಕರವಾಗಿ ನಾನು ಮಂತ್ರವಾದಿಯಾಗಿ ಪರಿಣಾಮವಾದ. ಯಾಕೆ ಅವನನ್ನ ಎದುರಿಸಲಿಕ್ಕೆ ಮಂತ್ರಶಕ್ತಿಯಿಂದ ಆಗ್ತದೆ ಎನ್ನುವುದಾಗಿ ಕೇರಳಕ್ಕೆ ಹೋಗಿ ಮಂತ್ರ ಕತ್ತದ್ದು. ಹೌದಾ? ಹೌದೌದು. ಬರೇ ಕೇರಳದಲ್ಲಿ ಮಂತ್ರ ಕತ್ತಿದ್ದಲ್ಲ ಸ್ವಾಮಿ, ದೂರದ ಹಿಮಾಲಯಕ್ಕೆ ಹೋಗಿ ಮಂತ್ರ ಕತ್ತದ್ದು. ಒಂದು ಮಂತ್ರಶಕ್ತಿಯಿಂದ ಇನ್ನೂ ಹೆಚ್ಚುಗೊಳಿಸಲಿಕ್ಕಾಗಿ ಹಿಮಾಲಯದ ಘೋರ ಸೆಕೆಯಲ್ಲಿ ಮಂತ್ರ ಕತ್ತದ್ದು. ಎಲ್ಲಿ? ಹಿಮಾಲಯದಲ್ಲಿ ಘೋರ ಸೆಕೆಯಲ್ಲಿ. ಹಿಮಾಲಯದ ಚಳಿ ಸೆಕೆ ಅಂತಾರೆ, ನಾನು ಹೋಗುವಾಗ ಭಯಂಕರ ಸೆಕೆ. ಹೌದಾ? ಬೇಸಿಗೆಗಾಲ ಬೇಸಿಗೆಗಾಲ ಅಂದ್ರೆ ಹಿಮಾಲಯದಲ್ಲಿ ಉಂಟಾ? ಇರಬಹುದು. ಆ ಕಾಲ ಈ ಕಾಲ ಅನ್ನುವುದಿಲ್ಲ, ಎಲ್ಲವೂ ನನ್ನದೇ ಕಾಲ ಅಂತ ತಿಳಿದುಕೊಂಡವನ ಸ್ವಾಮಿ. ಆ ಹಿಮಾಲಯದಲ್ಲಿ ಘೋರ ಸೆಕೆಯಲ್ಲಿ ವಾಯುಮರವನ್ನ ಹತ್ತಿ ಕೆಳಗೆ ಅಭಿಶಕ್ತಿ ಹೊಡೆಯಾಗಿ ತಪಸ್ಸು ಮಾಡಿ ಅಂತ ಕೆಳಗೆ ಸ್ವಲ್ಪ ಋಷಿ ಬರ್ತದೆ ಅಂತ ಕೆಳಗೆ ಹೋಗಿ ಹಾಕಿ ಹಾಗೆ ಎಂತ ಆಗಿಲ್ಲ. ಎಂತ ಆಗ್ಲಿಲ್ಲ. ಅಷ್ಟು ಘೋರವಾದಂತ ತಪಸ್ಸು ಮಾಡಿ ಸ್ವಾಮಿ. ಮಂತ್ರ ತಂತ್ರ ಕುತಂತ್ರವನ್ನೆಲ್ಲ ಪರಿಪಾಠವನ್ನು ಮಾಡಿಕೊಂಡೆ ಸ್ವಾಮಿ. ಹೌದಾ? ಹೌದಪ್ಪ. ಪೀಠೋಪಕರಣ, ಡಾಂಬರೀಕರಣ ಎಲ್ಲ ಕತ್ತದ್ದು. ಡಾಂಬರೀಕರಣ ನೀವು ಮಾಡಿದ್ದಾರೆ? ಯಾವುದು? ಇಲ್ಲಿ ಹಾಲಾಡಿ ವಿಘ್ನೇಶ ಆದೇಶ ಅವರೆಲ್ಲ ಹೊಂಡ ತೊಡಲಿಕ್ಕಿದ್ದೇನು ನೀವೆಲ್ಲ ಹೇಳ್ತೀರಿ. ಅನ್ನಕ್ಕೆ ಬಂದವರಲ್ಲ ಅವರು. ಇಲ್ಲಿ ಕಾಣ್ತಾ ಇದ್ದಾನಲ್ಲ ಇವನಿಗೆ ಚಂಡೆ ಆಗ್ಲಿಕ್ಕೆ ಕಾರಣ ಯಾರು? ಆದೇಶ. ಬರೀ ಸುಳ್ಳು ಹೇಳ್ತಾರೆ ಮಾತ್ರ. ಅವ್ರು ಗುರುಗಳು ನಾನು ಹೇಳ್ಕೊಡ್ತೇನೆ. ಯಾರು ಹೇಳಿ? ಮತ್ತೆ ಇವ ಈ ಹಿಂದೆ ಕರಾವಳಿಯ ಪ್ರಸಿದ್ಧ ಮೇಳವಾದಂತ ಸೂರಾಲ ಮೇಳದಲ್ಲಿ ಚೌಕಿಯಲ್ಲಿ ಹೊಂಡ ತೆಗಿತಿದ್ದ 2 ಕೋಲಿಟ್ಟು. ಅವನು ನಾನೊಂದು ದಿವಸ ನನ್ನ ಶಿಷ್ಯನಿಗೆಲ್ಲ ಒಂದು ಮಠಕ್ಕೆ ಹೋಗುವಂತ ಸಂದರ್ಭದಲ್ಲಿ ಓಡಿ ಬಂದು ನನ್ನ ಕಾಲಿಗೆ ಬಿದ್ದ. ಸ್ವಾಮಿ, ನನ್ನನ್ನು ರಕ್ಷಣೆ ಮಾಡಬೇಕು, ನನಗೇನಾದ್ರೂ ಉದ್ಯೋಗ ಮಾಡಬೇಕು, ಹೆಸರು ಮಾಡಬೇಕು ಅಂತ ಆಲೋಚನೆ ಮಾಡ್ತೇನೆ. ಇವನನ್ನು ನೋಡುವಾಗ ಪಂಚೆ ಉಟ್ಕೊಂಡಿದ್ದ, ಕೈಯಲ್ಲಿ 2 ಕೋಲು ಇಟ್ಕೊಂಡಿದ್ದ. ಬರೀ 2 ಕೋಲು. ತಟ್ಟನೆ ನನಗೆ ನೆನಪಾಯ್ತು, ಇನ್ನು ನೀನು ಸೂರಾರು ನಡೆದ ಚೌಕಿಯಲ್ಲಿ ಹೊಂಡ ತೊಡೋದು ಬೇಡ, ಅದೇ 2 ಕೋಲಿನಲ್ಲಿ ಚಂಡೆಕಲ್ಲಿ ಅಂತ ಹೇಳಿ ಅದೇ ಆ ಹೊಂಡ ತೊಡುವ 2 ಕೋಲಿನಲ್ಲಿ ಚಂಡೆ ಬರ್ತದೆ. ಹೌದಾ? 2 ಭಾಗ ಮಾಡ್ಕೊಂಡು ಬೇಡ, ಅದೆಲ್ಲ ಅವನಿಗೆ ಬಿಟ್ಟ. ಮುಂದೊಂದು ದಿನ 2 ವರ್ಷದಲ್ಲಿ ಅವನಿಗೆ ಹೆಸರಾಗ್ತದಂತ ನಾನು ಆಶೀರ್ವಾದ ಮಾಡಿ. ಹೌದಾ? ಅದಕ್ಕಾಗಿ ಅವನಿಗೆ ಪರಿಪರಿ ಕಾಣಿಕೆ ಕೊಡ್ಲಿಕ್ಕೆ ಹೇಳಿದ್ದೆ. ಹೌದಾ? ಹೆಸರು ಬಂದ್ರ ಮೇಲೆ ಹೆಸರು ಬರುವ ಮುಂಚೆ ಎಲ್ಲಾದ್ರೂ ಬಸರು ಮಾಡ್ಲಿಕ್ಕೆ ಹೋಗ್ಬೇಡ ಅಂತ ಹೇಳಿದ್ದೆ. ಆಲೋಚನೆ ಅಂದ್ರೆ ಹುಡುಗಾಟಿಕೆ ಬುದ್ಧಿ ಅಲ್ವಾ? ನಾವು ಎಲ್ಲಿ ವರ ಕೊಡ್ತೇವೆ ಅಲ್ಲಿ ಬುದ್ಧಿ ಮಾತನ್ನು ಹೇಳ್ತೇವೆ. ಯಾವುದು? ನಿಮ್ಗೆ ತಂದು ಕೊಡ್ತಾರೆ ನಮ್ಮ ಮಧ್ಯೆ ಮುದ್ದೆ ಮೇಲೆ ತಂದು ಕೊಟ್ರೆ
ಮಧ್ಯ ತಂದು ಕೊಟ್ಟರೆ ರಜೆ ಆಗ್ತದೆ. ಹೌದಾ? ಸ್ವಾಮಿ ಅದಲ್ಲ, ಹಾ. ಬರೇ ನಿಮ್ಮ ಹತ್ರ ಮಾತಾಡಿದ್ರೆ ಕೆಲಸ ಆಗ್ಲಿಕ್ಕಿಲ್ಲ. ಹಾ. ನಮ್ಮಲ್ಲಿ ಗ್ರಾಹಕರು ಬಂದ್ರೆ ಮಾತ್ರ ವ್ಯವಹಾರ ಆಗ್ತದೆ. ಅದು ಆ ಕಡೆ ಯಾರು ಬರ್ತಾರೆ. ಯಾರು ಬಂದ್ರೆ ಇಲ್ಲ ಭಾಷೆ ಬರುವುದಿಲ್ಲ ಅಂತಲ್ಲ, ಎಲ್ಲ ಭಾಷೆ ನನಗೆ ಬರ್ತದೆ. ಬರೇ ಕೇರಳದ ಮಂತ್ರವಾದಿ ಅಲ್ಲ ನಾನು, ಇಡೀ ರಾಜ್ಯ ದೇಶವನ್ನು ಸುತ್ತಿದವ. ನಮಸ್ಕಾರ ಕೊಡಿ ಬಂದೆ. ಒಳ್ಳೆದಾಗಿ. ಏನಾಯ್ತು? ನನಗೆ ಭಾಷೆ ಬರುವುದಿಲ್ಲ. ನೋಡಿದ್ರೆ ಗೊತ್ತಾಗ್ತದೆ. ಅದಲ್ಲ, ನಾನು ವಿದ್ಯೆ ಕಲಿತದಲ್ಲಿ ವಿದೇಶದಲ್ಲಿ. ಇನ್ನು ವಿದೇಶದ ಭಾಷೆ ಯಾವುದು? ವಿದೇಶದಲ್ಲಿ ನಾನು ಬೇರೆ ಬೇರೆ ಭಾಷೆಯನ್ನು ಮಾತಾಡ್ತೇನೆ. ಆ ಭಾಷೆ ನನಗೆ ಬರ್ತದೆ. ಹೌದಾ? ಹಾಗೆ ಮಾತಾಡ್ಕೊಡು. ಆದ್ರೆ ಇಲ್ಲಿ ಮಾತಾಡಿದ ಅವಸ್ಥೆ ಆಗ್ತದೆ. ಅದಕ್ಕಾಗಿ ಸ್ವಲ್ಪ ಸ್ವಲ್ಪ ಬಂದದ್ದು ನಾನು ಮಾತಾಡಿದೆ. ಹಾಗೆ ಅದು ಹೋಗ್ಲಿ. ಏನಾಗ್ತದೆ? ಅದೇ ಆಗ್ತದೆ. ಇದು ನನ್ನ ಬುದ್ಧಿ ಇಚ್ಛಾ. ನೀನ್ ಹೇಳಿದಲ್ಲ ನನ್ನ ಮಂತ್ರ ಶಕ್ತಿಯ ದಂಡ. ಓ ದಂಡಕ್ಕೆ ನೀನು ಅದು ಮಂತ್ರದಂಡ. ಮಂತ್ರದಂಡ ಮಂತ್ರವಾದಿ ಅನುಮಾನ ಉಂಟ? ನನಗಿಲ್ಲ, ನಿಮಗೆ ತೊಂದ್ರೆ ಇಲ್ಲ. ಬರೀ ರುಂಡಲ್ಲ, ಹೆಚ್ಚಿಗೆ ಮಾತಾಡಿದ್ರೆ ಈ ರುಂಡದಲ್ಲಿ ಇನ್ನೊಂದು ರುಂಡ ಸೇರ್ತದೆ. ಓ ನನಗೆ ರುಂಡ ಬೇಕೇ ಬೇಕು. ನಿನ್ನ ಬಂದದ ಕೆಲಸ ಏನು ಅಂತ ಹೇಳು. ಓ ಕೆಲಸ ಹೇಳ್ಬೇಕಾ? ನಿಮ್ಗೆ ಕೆಲಸ ಕೊಡು ಬಂದ ನನಗೆ ಕೆಲಸ ಕೊಡು ಬೇಡ, ನನ್ನಿಂದ ನಿಮ್ಗೆ ಏನು ಕೆಲಸ? ಓ ಅದು ನೆನಪೇ ಹೋಯ್ತು ನೋಡಿ ಸ್ವಾಮಿ. ಒಂದು ವಿಚಾರವೇ ಬೇರೆ. ನಾನು ಮುಂದೊಂದು ಸಂದರ್ಭದಲ್ಲಿ ಒಂದು ನಾಡಿನ ಅಧಿಕಾರಿ ಆಗುವವ. ಹೆಸರು ಕುಮಾರ ವರ್ಮ. ಕುಮಾರಸ್ವಾಮಿ ತಮ್ಮ ಅವ್ರ ಅಣ್ಣನ ಸುದ್ದಿ ಬೇಡ. ಈ ನನ್ನ ಹೆಸರು ಕುಮಾರ ವರ್ಮ. ನಿನ್ನ ಹೆಸರು ಕುಮಾರ ವರ್ಮ? ಹೌದಪ್ಪ. ಈಗ ನನಗೆ ಸಮಸ್ಯೆ ಆದದ್ದು ಬೇರೆ ಯಾರಿಗೂ ಅಲ್ಲ. ಏನು? ನಾನು ಪ್ರೀತಿಸಿರುವಂತ ಒಂದು ಹುಡುಗಿಯಿಂದ. ನಿಮ್ದು ಹುಡುಗರ ಮಕ್ಕಳ ಕೆಲಸ ಇದೆ ಐತಕ್ಕ. ಯಾಕೆ? ಪ್ರೀತಿಸುವುದು, ಪ್ರೇಮ ಮಾಡುದು, ಕಡಿ ಕೈ ಕೊಟ್ಟು ಓಡಿ ಹೋಗುದು. ಕೈ ಕೊಟ್ಟು ಹೋಗುದಲ್ಲ, ಅವಳೇ ಅಪ್ಪಿ ತಪ್ಪಿ ಮದುವೆ. ಅಂದ್ರೆ ನೀನು ಬೇಡ ಅಂತ ಅವ್ರು ಬೇಡ ಮದುವೆ. ಅದು ಅಲ್ಲ, ನನ್ನ ಅಪ್ಪಯ್ಯನ ಮದುವೆ ಮಾಡಿಸಿ. ಏನು ನಿಮ್ಮ ಅಪ್ಪಯ್ಯ ನಾನು ಹೊಂದಾಡಿದ್ದೆ ನನಗೆ ಗೊತ್ತಿಲ್ಲ. ಅದಲ್ಲ ಇವೆಲ್ಲ ಹೆಚ್ಚಿನ ಮಾಡಬೇಡಿ. ವಿಚಾರ ಏನನ್ನೋದಾಗಿ ಕೇಳಿದ್ರೆ ಅವಳು ನಮ್ಮನೆಯಲ್ಲೇ ಇದ್ದವಳು. ಅವಳಿಗೆ ಮದುವೆ ಆಗುವಾಗ ಹೇಗೆ ಅವಳಿಗೆ ಒಂದು ಪ್ರಕರಣ ನಡೆದು ಒಂದು ಮದುವೆ ಆಗಿ ಹೋಯ್ತು. ನಾನು ಅವಳನ್ನ ವಹಿಸಿದೆ, ಅದು ನನಗೆ ಸಿಗಲೇ ಇಲ್ಲ. ಒಂದು ವಿಚಾರ ಇಷ್ಟೇ, ಅವಳ ಜೀವನ ಎನ್ನುವಂಥದ್ದು ಅಸ್ತವ್ಯಸ್ತ ಆಗಿದೆ. ಅದು ಅಲ್ಲೋಲ ಕಲ್ಲೋಲ ಆಗಬೇಕು. ಅವಳ ಗಂಡ ಮಲಗಿದಲ್ಲೇ
ಏನು? ಚಿಂತೆ ಬಿಡು, ಇದಪ್ಪ. ಯೋಚನೆ ಮಾಡುವುದನ್ನ ಬಿಡು, ಹೌದಾ? ಆಲೋಚನೆಯನ್ನು ಮಾಡುವುದು ಬಿಡು, ಎಲ್ಲ ಒಂದೇ. ಎಲ್ಲ ಬಿಡು. ಆಗಲ್ಲ, ಹಾ. ತಲೆ ಬಿಸಿ ಮಾಡುವುದು ಬೇಡ. ಅಲ್ಲ ಆಯ್ತದೆ ಈಗ ಯಾರು ತಲೆ ಬಿಸಿ. ಯಾರು ನಿನ್ನ ತಲೆ ಬಿಸಿ ಇದೆ? ಹೌದಪ್ಪ. ನಿನ್ನ ಮನಸ್ಸಿನಲ್ಲಿರುವ ಆಲೋಚನೆಯನ್ನು ಅರ್ಥ ಆಯ್ತು. ಹಾ. ಆಲೋಚನೆ ಮಾಡುವುದು ಬೇಡ. ಆಹಾ. ನನ್ನ ಮಂತ್ರ ಶಕ್ತಿಯಿಂದ ಹೌದಾ? ನಿನ್ನ ಕೆಲಸ ಸುಲಭ ಮಾಡ್ತೇನೆ. ಹಾ. ಬಾ ಇಲ್ಲಿ.